ಬಸ್ಸು ಸಕ್ಸಸ್ ಪ್ರಿಡಿಕ್ಷನ್ ಮಾಡಿರುವಂಥ 9 ಪ್ರಿಡಿಕ್ಷನ್ 8 ಪ್ರಿಡಿಕ್ಷನ್ ಸಕ್ಸಸ್, ಒಂದು ಫೇಲಿಯರು. ಮಗೊಂದು ಏನು ಗುರು ಪ್ಯಾಟರ್ನ್ ಫಾಲೋ ಆಗ್ತಿರೋದು? ಯಾವ IPL ಸೀಸನ್ ಕೂಡ ಈ ಥರ ಒಂದು ಪ್ಯಾಟರ್ನ್ ಫಾಲೋ ಆಗಿಲ್ಲ ಅಂತ ಕಾಣ್ತು. 9ಕ್ಕೆ 9 ಮ್ಯಾಚ್ ಗೆದ್ದಿರೋದು ಹೋಮ್ ಟೀಮ್ಸ್. 9 ಮ್ಯಾಚ್ ಯಾವಾಗ ಬ್ರೇಕ್ ಆಗುತ್ತೆ ಅಂತ ಗೊತ್ತಿಲ್ಲ. ಈ ಒಂದು ಪ್ಯಾಟರ್ನ್ ಸಿಕ್ಕಾಪಟ್ಟೆ ರೇರ್ ಸೀನ್ಸ್ ಗುರು. ಕನ್ಸಿಕ್ಯೂಟಿವ್ ಆಗೋದ್ರೂ ಏನೋ ಅಲ್ಲಿ ಇಲ್ಲಿ ಪ್ಯಾಟರ್ನ್ ಆಗಿದೆ ಅಂದರೆ ನಂಬೋದು. 9ಕ್ಕೆ 9 ಮ್ಯಾಚ್ ಸ್ಟಾರ್ಟ್ ಆದಾಗಿಂದ IPL ಸ್ಟಾರ್ಟ್ ಆಗಿಂದ ಗೆದ್ದಿರೋದು ಹೋಮ್ ಟೀಮ್ಸ್ಗಳನ್ನೇ. ಸಿಕ್ಕಾಪಟ್ಟೆ ಆಶ್ಚರ್ಯ ಮೂಡಿಸಿದೆ ಗುರು. ಸೊ ಓಕೆ, ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋದಾಯ್ತು ಅಂದ್ರೆ, ಅಲ್ಲ ಮಗ, ರಾಜಸ್ಥಾನ್ ರಾಯಲ್ಸ್ ಎಲ್ಲಿದ್ರು ಸ್ಟಾರ್ಟ್ ಆದಾಗ ಮ್ಯಾಚ್ ಅವ್ರ ಅಜ್ಜಿ ಟಕಾನಾಗ 3 ವಿಕೆಟ್ ಬಿದ್ದಿದ್ದು. ಯಶಸ್ವಿ ಜಾಸ್ವಾಲ್ ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಂಥ ಪ್ಲೇಯರ್ನೇ ಬೋಲ್ಡ್ ಆಗಿ ಔಟ್ ಆಗೋಗ್ಬಿಟ್ರು. ಏನ್ ಗುರು ಇದು ಹಿಂಗೆ ಅಂತ ಅನ್ಕೊಂಡ್ರೆ, ಜಾಸ್ ಬಟ್ಲರ್ ಬೇಗ ಗಾನ್ ಕೇಸು, ಅಲ್ಲಿ ಸಂಜು ಸ್ಯಾಮ್ಸನ್ ಎತ್ತಂಗಡಿಯಲ್ಲಿ 3 ವಿಕೆಟ್ ಟಕ ನಂಗೆ ಬಿದ್ಬಿಡ್ತು. ಏನ್ ಗುರು ಇದು ಹಿಂಗೆ? ಇನ್ಫ್ಯಾಕ್ಟ್ 10 ಓವರ್ ಸ್ಟಾರ್ಟಿಂಗ್ 10 ಓವರ್ ಹೆಂಗೆ ಆಡಿದ್ದಾರೆ ಅಂತಂದ್ರೆ, ತೆವಳಾಡ್ಕೊಂಡು ಆಡಿದ್ದಾರೆ. 10 ಓವರ್ ಆದರೂ ಕೂಡ 60 ರನ್ ಕಂಪ್ಲೀಟ್ ಮಾಡಿರಲ್ಲ ರಾಜಸ್ಥಾನ್ ರಾಯಲ್ಸ್. ಆ ಥರ ಆಡಿದಂಥ ರಾಜಸ್ಥಾನ್ ರಾಯಲ್ಸು ರಿಯಾನ್ ಪರಾಗ್ ಅವರು ಬರ್ತಾ ಇದ್ದಂಗೆ, ಅವರು ಕೂಡ ಸ್ಟಾರ್ಟಿಂಗಲ್ಲಿ ಇನಿಷಿಯಲಿ ಸ್ವಲ್ಪ ಟೈಮ್ ತೊಗೊಂಡ್ರು, 20 ಬಾಲ್ ಟೈಮ್ ತೊಗೊಂಡ್ರು. ಅದಾದ್ಮೇಲೆ ಒಂಥರ ಇನ್ನಿಂಗ್ಸ್ನ ಆಕ್ಸಿಲರೇಟ್ ಮಾಡಿದ್ದು ರಿಯಾನ್ ಪರಾಗ್ ಅಟ್ ಇಟ್ಸ್ ಬೆಸ್ಟ್ ಅಂತ ಹೇಳಬೇಕು. 2 ವರ್ಷ 3 ವರ್ಷ ಹಿಂದೆ ಇದ್ದಿದ್ದು ರಿಯಾನ್ ಪರಾಗೇ ಬೇರೆ, ಇವಾಗಿರುವಂಥ ರಿಯಾನ್ ಪರಾಗೇನೆ ಬೇರೆ. ಇವಾಗ ಅವ್ರಿಗಿರುವಂಥ ಫಿಸಿಕೇ ಬೇರೆ, ಮುಂಚೆ ಇದ್ದಂಥ ಫಿಸಿಕೇನೆ ಬೇರೆ. ಸೊ ಕಂಪ್ಲೀಟ್ಲಿ ಡಿಫ್ರೆಂಟ್ ರಿಯಾನ್ ಪರಾಗ್ ಥರ ಕಾಣಿಸ್ತಾ ಇದ್ದಾರೆ ಮಗ. ಈ ಸಲ ಡೊಮ್ಯಾಸ್ಟಿಕಲ್ಲಿ ಎಂಥ ಹಾವಳಿ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಅಂತಂದರೆ, ಸೊ ಅದನ್ನ ಇಲ್ಲಿ ಕಂಟಿನ್ಯೂ ಮಾಡಿದ್ರೆ, ಅವ್ರು ಹೇಳಿದ್ರು ಈ IPL ಅಲ್ಲಿ ನಾನು ಪಕ್ಕಾ ಒಂದು 500 ರನ್ ಹೊಡಿಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ. ಅದನ್ನ ಮಾಡೋದ್ರಲ್ಲೇ ಕಾಣಿಸ್ತಾ ಇದ್ರೆ, ಒಂದು ಪ್ರೋಸೆಸ್ಸಲ್ಲಿದ್ದಾರೆ. 84 ರನ್ನುಗಳು, ಕ್ರೂಷಿಯಲ್ 84 ರನ್ನು ತಗ್ಲಾಕೊಂಡಿದ್ದಾಗ ಇವ್ರು ಕ್ರೂಷಿಯಲ್ 3 ವಿಕೆಟ್ ಟಕ ನನಗೆ ಬಿದ್ದಾದ್ಮೇಲೆ ಬಂದ್ಬಿಟ್ಟು ಆ ಥರ ಒಂದು ಇನ್ನಿಂಗ್ಸ್ನ ಬಿಲ್ಡ್ ಮಾಡಿದ್ದು. ಆ್ಯಕ್ಚುಲಿ ಇದು ಬಂದಿದ ತಕ್ಷಣ ಏನು ಅಬ್ಬರಿಸಿ ಬೊಬ್ಬಿರಲಿಲ್ಲ. ಬಿಲ್ಡ್ ಮಾಡೋರು ನಿಂತ್ಕೊಂಡು 15 ಓವರ್ ಒಂಥರ ಆಲ್ಮೋಸ್ಟ್ 12-13 ಓವರ್ಗೂ ಅವರು ಒಂಥರ ಸ್ಟ್ರಗಲ್ ಮಾಡಿದ್ದಾರೆ. ನಿಂತ್ಕೊಂಡೇ ಆಡ್ತಾ ಇದ್ರು. ಎಲ್ಲೋ ಒಂದು ಬ್ಯಾಡ್ ಶಾಟ್, ಒಂದು ಫಾಲ್ ಶಾಟ್ನ ಇಂಡ್ಯೂಸ್ ಮಾಡ್ತಿಲ್ಲ. ಪ್ರಾಪರ್ ಕ್ರಿಕೆಟಿಂಗ್ ಶಾಟ್ನ ಹೊಡೆದ್ಬಿಟ್ಟೇ ಎಲ್ಲ ರನ್ಸ್ಗಳನ್ನ ತೊಗೊಂಡಿರೋದು. ರಿಯಾನ್ ಪರಾಗ್ ಮೆಚ್ಕೊಳ್ಳೇಬೇಕು ಆ 84 ರನ್ನಿಗೆ. ಅಲ್ಲಿ ಇನ್ನೊಂದು ಮೆಚ್ಕೋಬೇಕಾಗಿರೋದೇನು ಅಂದರೆ, ಒಂದು ಹೆವಿ ಮೂನ ಮಾಡಿದ್ರು. ನಂಬರ್ 5 ಅಶ್ವಿನಾಗಿ ಕಳಿಸಿದ್ರು. ಅಶ್ವಿನ್ 3 6ನ ವಾಂಚ್ತಾರೆ ಗುರೋಲೆ. ಸೊ ಅವ್ರ ಕಾಂಟ್ರಿಬ್ಯೂಷನ್ ಕೂಡ ಮೆಚ್ಕೋಬೇಕು. ಹಂಗೆ ಜುರಾಲ್ ಕೂಡ ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್ ಕೊಟ್ಟರು. ಆಮೇಲೆ ಹೆಡ್ಮೈರ್ನ ಒಂದು ಕ್ಯಾಮಿಯೋ, ಬಟ್ ನಾಟ್ ಔಟ್ ಆಗಿ ಉಳ್ಕೊಂಡಿದ್ದು ಅಲ್ಲಿ ರಿಯಾನ್ ಪರಾಗ್ 84 ಕ್ರೂಷಿಯಲ್ ರನ್ಸ್ ಇಂದ. ಏನ್ ಗುರು ಇವತ್ತು ಕೊಟ್ಟದ ಪರ್ಫಾರ್ಮೆನ್ಸ್, 6 6 ಗುರು ಹೊಡೆದಿದ್ದು ಇವತ್ತು. ಜಸ್ಟ್ ಅನ್ಬಿಲೀವಬಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೇಕು ರಿಯಾನ್ ಪರಾಗಿಂದ. ಯಾಕಂದ್ರೆ ಅಂಡರ್ ಪ್ರೆಷರ್ ಬಂದಂಥ ಇನ್ನಿಂಗ್ಸ್ ಇದು. ಬೇಗ ವಿಕೆಟ್ಸ್ಗಳು ಬಿದ್ದಾಗ, ಪವರ್ ಪ್ಲೇಲೆಲ್ಲ ಗಾನ್ ಕೇಸ್ ಆದಾಗ, ಮೇನ್ ಪ್ಲೇಯರ್ಸ್ ಅನಿಸ್ಕೊಂಡವ್ರು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡಿದ್ರೆ ಗಾನ್ ಕೇಸ್ ಆದಾಗ ಕಮ್ ಬ್ಯಾಕ್ ಮಾಡ್ತಾರೆ ಅಂದರೆ, ಅದು 60 ರನ್ ಹೊಡೆದಿರಲಿಲ್ಲ ಗುರು. 6 ಓವರ್ಗೆ 60 ರನ್ ಕೂಡ ಹೊಡೆದಿರಲಿಲ್ಲ. ಅಲ್ಲಿಂದ ಸ್ಕೋರ್ 180+ ತಗೊಂಡು ಹೋಗ್ತಾರೆ ಅಂತಂದರೆ ನಿಜವಾಗ್ಲೂ ಕ್ರೆಡಿಟ್ ಕೊಡಬೇಕಾಗಿರೋದು ರಿಯಾನ್ ಪರಾಗಿಗೂ. ರಿಯಾನ್ ಪರಾಗ್ ಇವತ್ತು ಮ್ಯಾಚ್ನ ಉಳಿಸ್ಬಿಟ್ಟಿದ್ದಾರೆ ಅಂತ ಹೇಳಬೇಕು. RRಗೆ ಎಲ್ಲ ಇವತ್ತು ಪಕ್ಕ ಇವತ್ತು ಬ್ರೇಕ್ ಆಗುತ್ತೆ ಗುರು ಇದು ಅಂತ ಎಲ್ಲರೂ ಅನ್ಕೊಂಡಿದ್ರೇನೋ. ಅಂದರೆ ಈ ಪ್ಯಾಟರ್ನ್ ಏನು ಫಾಲೋ ಆಗ್ತಿತ್ತು, 8 ಮ್ಯಾಚ್ ಏನು ಫಾಲೋ ಆಗಿದೆ, ಎಲ್ಲ ಹೋಮ್ ಟೀಮ್ ಗೆದ್ದಿರೋದು. ಇವತ್ತು ಪಕ್ಕ ಇಲ್ಲ ಗುರು, ಇವತ್ತು ಗೆದ್ದುಬಿಡ್ತಾರೆ ಅಂತ ಅನ್ಕೊಂಡಿದ್ರು DC ಅವರು. ಬಟ್ ಎಲ್ಲ ಉಲ್ಟಾ ಪಲ್ಟಾ ಮಾಡಿ ಬಿಸಾಕಿದ್ದು RR ಬ್ಯಾಟರ್ ರಿಯಾನ್ ಪರಾಗ್. ಇವ್ರ ಕಡೆ ಕ್ರೂಷಿಯಲ್ ಆಗಿ ಕಾಂಟ್ರಿಬ್ಯೂಟ್ ಮಾಡಿದ್ದು ಬೌಲಿಂಗ್ ಇಂದ. ಅದು ಅಕ್ಷರ್ ಪಟೇಲ್ ಒಂಥರ ಅವ್ರು ಎಲ್ಲ ಮ್ಯಾಚನ್ನು ಬಾಲ್ ತಿನ್ನಿಸ್ತಾ ಇರ್ತಾರೆ. ಈ ಮ್ಯಾಚನ್ನು ತಿನ್ನಿಸಿದ್ದಾರೆ ಅಂತ ಹೇಳಬೇಕು. ಬಟ್ ಹೆವಿ ಇಕ್ಕಿಸ್ಕೊಂಡಿದ್ದು ಮುಖೇಶ್ ಕುಮಾರ್ ಜೊತೆಗೆ ಹೆನ್ರಿಕ್ ನೋಕಿಯಾ. ಲಾಸ್ಟ್ ಓವರ್ ಇಕ್ಕಿಸ್ಕೊಂಡ್ಬಿಟ್ರಲ್ಲ ಅವರು. 3 ಓವರ್ ಸಗದಾಗಿ ಮಾಡಿದ್ರು ನೋಕಿಯಾ ಅವರು. ಲಾಸ್ಟ್ ಓವರ್ ಬಂದ್ಬಿಟ್ಟು 25 ರನ್ ಇಕ್ಕಿಸ್ಕೊಂಡ್ಬಿಟ್ರಲ್ಲ. ನಾನು ಎಕಾನಮಿ ಮೇಂಟೈನ್ ಮಾಡಿದ್ದೆಲ್ಲ ಒಂದೇ ಸಲ ಉಡಾಯಿಸ್ಕೊಂಡು ಹೋಗ್ಬಿಟ್ರು ಇವರು. 40+ ಕನ್ಸಿಡರ್ ಮಾಡಿದ್ದು. ಅದು ಲಾಸ್ಟ್ ಓವರ್ ಅಂತ ಒಂಥರ ಅನ್ಬಿಲಿವೇಬಲ್ ಇಕ್ಕಿದ್ರು ಮಾತ್ರ ರಿಯಾನ್ ಪರಾಗ್. ಒಂಥರ ಅದೇ ಒಂಥರ ಗೇಮ್ ಚೇಂಜಿಂಗ್ ಓವರ್ ಆಯಿತು ಅಂತ ಹೇಳ್ಬೇಕು. ಯಾಕಂದರೆ ಆ ಓವರ್ 25 ರನ್ನು, ಲಾಸ್ಟ್ ಓವರ್ 25 ರನ್ನು ಬಂತು. ಸೊ ಅಲ್ಲೇ ಒಂಥರ ಟರ್ನ್ ಆಫ್ ಇವೆಂಟ್ ಆಗೋಗ್ಬಿಡ್ತು. 4-4-6 ಮತ್ತು 6 ಮತ್ತು 1 ರನ್ನು. ಸೊ ಅವ್ರ ಅಜ್ಜಿ ನೆಕ್ಸ್ಟ್ ಲೆವೆಲ್ ಇತ್ತು ಗುರು ಆ ಓವರ್ ಅಂತೂ. ಸೊ ಇದನ್ನ ಚೇಸ್ ಮಾಡೋದಕ್ಕೆ ಅಂತ ಬರ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಪಾರ್ಟ್ನರ್ಶಿಪ್ ಸಾಕಾದಂಗೆ ಬಿಲ್ಡ್ ಆಗುತ್ತೆ. ಮಿಚೆಲ್ ಮಾರ್ಷ್ ಮತ್ತು ಡೇವಿಡ್ ವಾರ್ನರ್ 49 ರನ್ಗೆ ಔಟ್ ಆಗಿದ್ದು. ಡೇವಿಡ್ ವಾರ್ನರು ಅವ್ರು 50 ಕೂಡ ಕಂಪ್ಲೀಟ್ ಮಾಡೋದಕ್ಕೆ ಆಗಲಿಲ್ಲ. ಒಂದೇ 1 ರನ್ ಇತ್ತು. ಸೊ ಒಂದು 15 ರನ್ ಮಾಡ್ಕೊಂಡು ಔಟ್ ಆಗಿರೋದು ಚೆನ್ನಾಗಿರೋದು. ಸೊ ಓಕೆ, ಡೇವಿಡ್ ವಾರ್ನರ್ ಒಂಥರ ಒಂದು ಕ್ರೂಷಿಯಲ್ ಕಾಂಟ್ರಿಬ್ಯೂಷನ್, ಅಗ್ರೆಸಿವ್ ರೋಲ್ ಆಡಿದ್ದು ಡೇವಿಡ್ ವಾರ್ನರು. ಬಟ್ ಮಿಚೆಲ್ ಮಾರ್ಷ್ ಅವ್ರು ಬೇಗನೆ ಔಟ್ ಆದರು. ಅಷ್ಟೊಂದು ಹೆವಿ ಕಾಂಟ್ರಿಬ್ಯೂಟ್ ಏನು ಮಾಡೋಕ್ಕಾಗಿಲ್ಲ. ಒಂದು 100 ರನ್ ಪಾರ್ಟ್ನರ್ಶಿಪ್ ಅವರು ಬಂದಿತ್ತು ಅಂದರೆ ಇವ್ರದ್ದು, ಆವಾಗ ಜೋರಾಗಿ ಗೆದ್ಕೊಂಡು ಹೋಗಿರೋರು. ಸೊ ಇಲ್ಲ, ಆ ಥರ ಆಗಲಿಲ್ಲ. ಆಮೇಲೆ ಇವ್ರು ಬೇರೆ, ಯಾರಿಗೂ ಅವ್ರ ಹೆಸರು ರಿಕ್ಕಿ ಅವರು ಕೂಡ ಬಂದವರೇ ಔಟ್ ಆದರು. ಆಮೇಲೆ ರಿಷಬ್ ಪಂತ್ ಆಲ್ಮೋಸ್ಟ್ ರನ್ನೇ ಬಾಲ್ ಆಡಿದ್ದು. 28 ಬಾಲ್ಗೆ ಎಷ್ಟು ಹೊಡೆದ್ರು? 28 ರನ್ ಹೊಡೆದ್ರು 26 ಬಾಲಿಗೇನೋ. ಒಟ್ಟಲ್ಲಿ ಏನೋ ಆಲ್ಮೋಸ್ಟ್ ರನ್ನೇ ಬಾಲೇ ಆಡಿದ್ದು ರಿಷಬ್ ಪಂತ್. ಏನಂತ ಕೂಳೆ ಕೊಡೋಥರ, ಹಾವಳಿ ಕೊಡೋಥರ ಏನಕ್ಕೆ ಕಾಣಿಸ್ತಿಲ್ಲ ನನಗೆ ರಿಷಬ್ ಪಂತು. ಮುಂಚೆ ಇದ್ದ ರಿಷಬ್ ಪಂತು ಇವಾಗಿರೋ ರಿಷಬ್ ಪಂತು ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಅಥವಾ ಸ್ವಲ್ಪ ಗೇಮ್ ಟೈಮ್ ಬೇಕು ಅವ್ರಿಗೆ. ಬಂದಿದ ತಕ್ಷಣ ಒಬ್ಬರಿಬೇಕು ಅಂತ ಹೇಳ್ತಿಲ್ಲ. ಸ್ವಲ್ಪ ಆಡಲಿ, ಪರವಾಗಿಲ್ಲ. ಈ ಸೀಸನ್ ಸೋತ್ರು ನಡೆಯುತ್ತೆ DC ಅವರು. ಸ್ವಲ್ಪ ಅವರಿಗೆ ಗೇಮ್ ಟೈಮ್ ಸಿಗಲಿ. ನಾವು ಇಂಡಿಯಾ ಆ್ಯಂಗಲಿಂದ ಯೋಚನೆ ಮಾಡ್ತಿದ್ವಿ.
ಕರೆಕ್ಟಾಗಿ ಗೇಮ್ ಟೈಮ್ ಸಿಗಲಿ ಅವ್ರಿಗೆ, ಮ್ಯಾಚ್ ಟೈಮ್ ಸಿಗಲಿ, ಚೆನ್ನಾಗಿ ಇನ್ನೊಂದ್ಸಲಿ ಕಮ್ ಬ್ಯಾಕ್ ಮಾಡಲಿ ಅಂತ ಬೇಡ್ಕೊಳ್ಳೋಣ ಅಷ್ಟೇ. ರಿಷಬ್ ಪಂತ್ ಇವಾಗ ಬಂದಿದ ತಕ್ಷಣ ಹಾಕೊಂಡು ಬಿಡ್ಬೇಕು, ಸೆಂಚುರಿ ಹೊಡೆದ್ಬಿಡ್ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಏನಿಲ್ಲ. ಆಡಲಿ, ನಿಧಾನಕ್ಕೆ ಆಡಲಿ, ಚೆನ್ನಾಗಿ ಆಡಲಿ ಅಂತ ಕೇಳ್ಕೊಳ್ಳೋಣ ಅಷ್ಟೇ. ಸೊ ಆಮೇಲೆ ಸ್ಟಬ್ಸ್ ಗುರು ಬಂದ್ಬಿಟ್ಟು ನಿಂತ್ಕೊಂಡು ಆಡಿದಲ್ಲಿ ಸ್ಟಬ್ಸ್ ಒಂದು ಸ್ವಲ್ಪ ಬೈಕ್ ಬರ್ಸಲು ಅಂತ ಹೇಳಬೇಕು ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ. ಬಟ್ ಒಂದು ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಗೊತ್ತಾಗ್ಬಿಟ್ಟಿದ್ದು ರಾಜಸ್ಥಾನ್ ರಾಯಲ್ಸ್ ಕಡೆ ಟರ್ನ್ ಆಗೋಗ್ಬಿಟ್ಟಿದೆ ಮ್ಯಾಚು ಅಂತ. ಯಾವಾಗ ರಿಷಬ್ ಪಂತ್ ಅವರ ವಿಕೆಟ್ ಬಿತ್ತು ಅವಾಗಲೇ ಒಂಥರ ಡೇವಿಡ್ ವಾರ್ನರ್ ಅವರು ರಿಷಬ್ ಪಂತ್ ಯಾವಾಗ ಹೋದ್ರು ಅವಾಗಲೇ ಒಂಥರ ಟರ್ನ್ ಆಫ್ ಇವೆಂಟ್ ಆಗಿದೆ ಅಂತ ಗೊತ್ತಾಯಿತು. ಬಟ್ ಆದರೂ ಸ್ವಲ್ಪ ಕಾನ್ಫಿಡೆನ್ಸ್ ಇಟ್ಕೊಂಡಿದ್ದು ಸ್ಟಬ್ಸ್ ಅವರು ಆ ಒಂದು ಅಗ್ರೆಸಿವ್ ರೋಲ್ ಏನಿದೆ, ಸಿಕ್ಸ್ಗಳನ್ನ ಬಾರ್ಸರು ವಾಂಚರು ಸರಿಯಾಗಿ ಅಶ್ವಿನ್ ಅವರು ಒಂದೆರಡು ಸಿಕ್ಸ್ ವಾಂಚರು ಲಾಸ್ಟಲ್ಲಿ. ಸೊ ಅದೆಲ್ಲ ಹೊಡೆದಿದ್ರೆ ಒಂದು ಸ್ವಲ್ಪ ಕಾನ್ಫಿಡೆಂಟ್ ಬಿಲ್ಡ್ ಆಯಿತು, ಏನಾದ್ರು ಆಗ್ಬೋದು ಲಾಸ್ಟ್ 2 ಓವರ್ಲಿ ಟರ್ನ್ ಆಫ್ ಇವೆಂಟ್ ಆಗ್ಬೋದು ಅಂತ ಅನ್ಕೊಂತಾ ಇದ್ದಂಗೆ ಸಖತ್ ಓವರ್ ಹಾಕಿದ್ದು. ಲಾಸ್ಟ್ ಓವರ್ ಏನು ಚಿಂದಂತ ಓವರು ಗುರು, ಬೇಕಾಗಿದ್ದು 17 ರನ್. ಅವನ ಅಜ್ಜಿ ಏನು ಬೌಲಿಂಗ್ ಮಾಡಿ 12 ರನ್ ವಿಕ್ಟ್ರಿ ಆಗೋಗ್ಬಿಡ್ತಲ್ಲ ಗುರು, ಸಖತ್ ಬೌಲಿಂಗ್ ಮಾಡಿ ಆವೇಶ್ ಖಾನ್ ಮಾಡಿದಂಥ ಸ್ಪೆಲ್ ಆಗಿರ್ಬೋದು. ಚಾಲನೆ 2 ಕ್ರೂಷಿಯಲ್ ವಿಕೆಟ್ಸ್ ಎತ್ತಿದ್ದು. ಟ್ರೆಂಟ್ ಬೋಲ್ಟ್ ಅವರ ಬೌಲಿಂಗ್ ನ ಮರೆಯಂಗಿಲ್ಲ, ಏನಂತ ಹೆವಿ ಎಕಾನಮಿಕಲ್ ಏನಲ್ಲ, ಬಟ್ ಅವರು ಚೆನ್ನಾಗಿ ಮಾಡೋ. ಬರ್ಜರ್ ಅವ್ರನ್ನ ಮರೆಯಂಗಿಲ್ಲ, ಯಾಕಂದ್ರೆ ಇನಿಷಿಯಲ್ ಬ್ರೇಕ್ ಥ್ರೂ ಅವರೇ ಕೊಟ್ಟಿದ್ದು, 2 ಬ್ರೇಕ್ ಥ್ರೂ ಅವರೇ ಕೊಟ್ಟಿದ್ದು. ಸೊ ಅದರಿಂದ ಒಂಥರ ಅದು ಹೆಂಗೆ ಹಾಕಿದ್ರು ಒಂದು ಮಿಚಿಲ್ ಮಾರ್ಸಿಗೆ ಬಾಲ್ ಹಂಗೆ ನಮ್ಮ ಅಜ್ಜಿ ಸ್ಟನ್ ಆಗೋಗ್ಬಿಟ್ರು. ಮಿಚಿಲ್ ಮಾರ್ಸ್ ಒಂದು ಬೋಲ್ಡ್ ಆಗಿದ್ದ ನೋಡ್ಬಿಟ್ಟು ಹಂಗೆ ಕ್ಲೂಲೆಸ್ ಆಗಿ ನಿಂತ್ಕೊಂಡ್ಬಿಟ್ಟಿದ್ರಲ್ಲ, ಅವ್ರು ಔಟ್ ಆಗಲಿಲ್ವ ಅಂತ. ಸೊ ಬರ್ಜರ್ ಸ್ಪೆಲ್ ಅಂತೂ ಮರೆಯಂಗಿಲ್ಲ. ಬಟ್ ಆದ್ರೂ ಹೆಂಗಿತ್ತು ಅಂದರೆ ಬರ್ಜರು 2 ವಿಕೆಟ್ ಇದ್ದಿದ್ದಾರೆ, ಅವರು ಕೂಡ ಸ್ವಲ್ಪ ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡಿದ್ದಾರೆ. ಇಲ್ಲಿ ಟ್ರೆಂಟ್ ಬೋಲ್ಟ್ ಇದ್ದಾರೆ ಎಕ್ಸ್ಪೀರಿಯನ್ಸ್ ಇರೋಂಥವ್ರು. ಬಟ್ ಲಾಸ್ಟ್ ಓವರ್ ಆವೇಶ್ ಖಾನ್ ಮೇಲೆ ಕಾನ್ಫಿಡೆನ್ಸ್ ಇಟ್ಬಿಟ್ಟು ಕೊಟ್ಟರಲ್ಲ, ಕ್ಯಾಪ್ಟನ್ಸಿ ನಿಭಾಯಿಸಿದ್ರಲ್ಲ ಸಂಜು ಸ್ಯಾಮ್ಸನ್, ಇದನ್ನು ಮೆಚ್ಕೊಬೇಕು. ಆವೇಶ್ ಖಾನ್ ಆ ನಂಬಿಕೆನ ಉಳಿಸ್ಕೊಟ್ರಲ್ಲ, ಇದನ್ನು ಮೆಚ್ಕೋಬೇಕು. ಸಖತ್ ಲಾಸ್ಟ್ ಓವರ್ ಅಂತೂ ಹೊಡೆಯೋಕೆ ಕೊಡಲಿಲ್ಲ. ಆವೇಶ್ ಖಾನ್ ಸಖತ್ ಬೌಲಿಂಗ್ನ ಮಾಡಿಬಿಟ್ಟು ಮ್ಯಾಚ್ನ ಗೆಲ್ಸಿದ್ರು ಅಷ್ಟೇ. 12 ರನ್ ವಿಕ್ಟ್ರಿ, ಸಿಂಪಲ್ ವಿಕ್ಟ್ರಿ. ಪ್ಯಾಟರ್ನ್ ಹಂಗೆ ಕಂಟಿನ್ಯೂ ಆಗ್ತಿದೆ. ಈ 9 ಮ್ಯಾಚ್ ಪ್ಯಾಟರ್ನ್ ಅದು ಯಾವಾಗ ಬ್ರೇಕ್ ಆಗುತ್ತೆ ಅಂತ ಗೊತ್ತಿಲ್ಲ. ಹೋಮ್ ಟೀಮ್ ಗೆಲ್ಲುವಂಥದ್ದು ಕಾದ್ ನೋಡೋಣ, ಅದೆಲ್ಲಿ ಹೋಗ್ಬಿಟ್ಟು ನಿಲ್ಲುತ್ತೆ ಈ ಒಂದು ಪ್ಯಾಟರ್ನ್ ಅಂತ. ನಿಮಗೇನಿಸ್ತು ಇವತ್ತಿನ ಮ್ಯಾಚು, ಯಾರಿಂದ ಗೆದ್ದಿದ್ದು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನನ್ನ ಪ್ರಕಾರ ಬೌಲಿಂಗಲ್ಲಿ ಚಾಹಲ್ ಮತ್ತು ಬರ್ಜರ್ ಅವರು ಬ್ರೇಕ್ನ ತೊಗೊಂಬಂದು ಕೊಟ್ಟರು. ಸೊ ಅದು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಯಿತು. ಜೊತೆಗೆ ಬ್ಯಾಟಿಂಗಲ್ಲಿ ರಿಯಾನ್ ಪರಾಗ್ ಸಿಂಗಲ್ ಹ್ಯಾಂಡ್ಲಿ ಒಂಥರ ಮ್ಯಾಚ್ನ ತೊಗೊಂಬಂದು ಕೊಟ್ಟರು ಅಂತ ಹೇಳಬೇಕು. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.